ಕಳ್ಳರ ಹಾವಳಿ ಹೆಚ್ಚಾಗಿದೆ. ಬೀಗ ಹಾಕಿದ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿವೆ. ರಾತ್ರಿ ಆದ್ರೆ ಸಾಕು ಜನ ಭಯ ಬೀಳುವಂತಾಗಿದೆ. ಆ ದರೋಡೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಡಹಗಲೇ ಡಕಾಯಿತರು ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ್ದರು. ಕೈಗೆ ಸಿಕ್ಕ ಚಿನ್ನಾಭರಣ, ಹಣ ಕದ್ದು ಪರಾರಿಯಾಗಿದ್ರು. ಈಗಾಗಲೇ ಪೊಲೀಸರು ಲೂಟಿಕೋರರ ಹೆಡೆಮುರಿ ಕಟ್ಟಿದ್ದಾರೆ. ಇಷ್ಟಾದ್ರೂ ಮಂಗಳೂರಲ್ಲಿ ಕಳ್ಳತನ ಮಾತ್ರ ನಿಂತಿಲ್ಲ. ಮಂಗಳೂರಿನಲ್ಲಿ ಕಳ್ಳರ ಗ್ಯಾಂಗ್ ಆಕ್ಟಿವ್. ಬೀಗ ಹಾಕಿದ ಮನೆಗಳೇ ಕಳ್ಳರ ಟಾರ್ಗೆಟ್. ಮಂಗಳೂರು ನಗರ, ಮಂಗಳೂರು ಗ್ರಾಮೀಣ ಭಾಗದಲ್ಲಿ ಪದೇ ಪದೇ ಕಳ್ಳತನ ನಡೆಯುತ್ತಿದೆ. ಕೋಟೆಕಾರ್ ಬ್ಯಾಂಕ್ ದರೋಡೆ ಬಳಿಕ ಖದ್ರಿ, ಪಾಂಡೇಶ್ವರ, ಬಂದರು, ಉರ್ವ, ಕಾವೂರು, ಸುರತ್ಕಲ್, ಬಜ್ಪೆ, ಕೊಣಾಜೆ ಭಾಗದ ಮನೆಗಳಲ್ಲಿ ಕಳ್ಳತನ ನಡೆದಿದೆ. ಪೆರ್ಮುದೆಯ ಮನೆಯೊಂದರಲ್ಲಿ 1 ಕೆಜಿ ಮೌಲ್ಯದ ಚಿನ್ನಾಭರಣ ಕಳವು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಪೆರ್ಮುದೆಯ ಪ್ರವೀಣ್ ಪಿಂಟೋ ಅವರ ಮನೆಯಲ್ಲಿ ಕೂಡ ಕಳ್ಳತನ ಆಗಿರುವಂತದ್ದು. ಸುಮಾರು 90 ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಕಳ್ಳರು ಹೊತ್ತೊಯ್ದಿರುವಂತದ್ದು. ನಾನೀಗ ಪ್ರವೀಣ್ ಪಿಂಟೋ ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಪ್ರವೀಣ್ ಪಿಂಟೋ ಅವರ ಮನೆ. ಇಲ್ಲಿ ಬಹಳಷ್ಟು ಭದ್ರತೆ ಇರುವಂತಹ ಮನೆ ಇದು. ಸುಮಾರು 12 ಸಿಸಿಟಿವಿ ಕ್ಯಾಮೆರಾಗಳು ಈ ಒಂದು ಮನೆಯಲ್ಲಿದೆ. ಜೊತೆಗೆ ಪಕ್ಕದಲ್ಲೇ ನೋಡಬಹುದು, ನಾಯಿಯ ಗೂಡು ನೋಡಬಹುದು. ಸುಮಾರು 8ರಷ್ಟು ನಾಯಿಗಳಿದೆ. ಆದ್ರೂ ಕೂಡ ಈ ಒಂದು ಭದ್ರತೆಯ ನಡುವೆ ಕೂಡ ಕಳ್ಳರು ಚಾಣಕ್ಯತೆ ಮೆರೆದು ಕಳ್ಳತನ ಮಾಡಿರುವಂತದ್ದು. ಬಾಗಿಲು ಹಾಕಿದ ಮನೆಗಳನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ. ಮನೆಯ ಹಿಂಬಾಗಿಲಿನಿಂದಲೇ ಕಳ್ಳರು ನುಗ್ತಿದ್ದಾರೆ. ನಗರದ ಹೊರಭಾಗದಲ್ಲಿ ಸಿಸಿಟಿವಿ ಇಲ್ಲದಿರೋ ಕಾರಣ ಕಳ್ಳರನ್ನು ಹಿಡಿಯೋದೇ ಪೊಲೀಸರಿಗೆ ಸವಾಲಾಗಿದೆ. ರಾತ್ರಿ ವೇಳೆ ಖಾಕಿ ಗಸ್ತು ಹೆಚ್ಚಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಷ್ಟು ಸಿಸಿ ಕ್ಯಾಮೆರಾ ಇದ್ದು, ಇಷ್ಟು ನಾಯಿ ಇದ್ದು, ಒಂದು ಕಳ್ಳರು ನುಗ್ತಾರಂದ್ರೆ ಸ್ವಲ್ಪ ಯಾರೋ ಆಸುಪಾಸಿನವರು, ಪರಿಚಯದವರು ಇರಬೇಕು ಅಂತ ಅನಿಸಿಕೆ ನಮ್ದು. ಹೌದು, ಜನ ಸಾಧಾರಣ, ತುಂಬಾ ಪೇಟೆ ಅಲ್ಲದ್ರೂ ಸಾಧಾರಣ ಮಟ್ಟಿಗೆ ಬ್ಯಾಂಕ್, ಎರಡು ಬ್ಯಾಂಕ್ ಇದೆ, ಪೋಸ್ಟ್ ಆಫೀಸ್ ಇದೆ, ಜನರೆಲ್ಲ ಓಡಾಟ ಎಲ್ಲ ಹೆಚ್ಚಿದೆ. ಅದೇನೇ ಇರಲಿ, ಮಂಗಳೂರಿನಲ್ಲಿ ಕಳ್ಳರ ಹಾವಳಿಯಂತೂ ಮಿತಿ ಮೀರಿದೆ. ಮನೆ ಮಂದಿ ನೆಮ್ಮದಿಯಿಂದ ನಿದ್ರೆ ಮಾಡದಂತಾಗಿದೆ. ಪೊಲೀಸರು ಕಳ್ಳರನ್ನ ಸದೆಬಡಿಯಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಬೀಗ ಹಾಕಿದ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿವೆ. ರಾತ್ರಿ ಆದ್ರೆ ಸಾಕು ಜನ ಭಯ ಬೀಳುವಂತಾಗಿದೆ. ಆ ದರೋಡೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಡಹಗಲೇ ಡಕಾಯಿತರು ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ್ದರು. ಕೈಗೆ ಸಿಕ್ಕ ಚಿನ್ನಾಭರಣ, ಹಣ ಕದ್ದು ಪರಾರಿಯಾಗಿದ್ರು. ಈಗಾಗಲೇ ಪೊಲೀಸರು ಲೂಟಿಕೋರರ ಹೆಡೆಮುರಿ ಕಟ್ಟಿದ್ದಾರೆ. ಇಷ್ಟಾದ್ರೂ ಮಂಗಳೂರಲ್ಲಿ ಕಳ್ಳತನ ಮಾತ್ರ ನಿಂತಿಲ್ಲ. ಮಂಗಳೂರಿನಲ್ಲಿ ಕಳ್ಳರ ಗ್ಯಾಂಗ್ ಆಕ್ಟಿವ್. ಬೀಗ ಹಾಕಿದ ಮನೆಗಳೇ ಕಳ್ಳರ ಟಾರ್ಗೆಟ್. ಮಂಗಳೂರು ನಗರ, ಮಂಗಳೂರು ಗ್ರಾಮೀಣ ಭಾಗದಲ್ಲಿ ಪದೇ ಪದೇ ಕಳ್ಳತನ ನಡೆಯುತ್ತಿದೆ. ಕೋಟೆಕಾರ್ ಬ್ಯಾಂಕ್ ದರೋಡೆ ಬಳಿಕ ಖದ್ರಿ, ಪಾಂಡೇಶ್ವರ, ಬಂದರು, ಉರ್ವ, ಕಾವೂರು, ಸುರತ್ಕಲ್, ಬಜ್ಪೆ, ಕೊಣಾಜೆ ಭಾಗದ ಮನೆಗಳಲ್ಲಿ ಕಳ್ಳತನ ನಡೆದಿದೆ. ಪೆರ್ಮುದೆಯ ಮನೆಯೊಂದರಲ್ಲಿ 1 ಕೆಜಿ ಮೌಲ್ಯದ ಚಿನ್ನಾಭರಣ ಕಳವು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಪೆರ್ಮುದೆಯ ಪ್ರವೀಣ್ ಪಿಂಟೋ ಅವರ ಮನೆಯಲ್ಲಿ ಕೂಡ ಕಳ್ಳತನ ಆಗಿರುವಂತದ್ದು. ಸುಮಾರು 90 ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಕಳ್ಳರು ಹೊತ್ತೊಯ್ದಿರುವಂತದ್ದು. ನಾನೀಗ ಪ್ರವೀಣ್ ಪಿಂಟೋ ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಪ್ರವೀಣ್ ಪಿಂಟೋ ಅವರ ಮನೆ. ಇಲ್ಲಿ ಬಹಳಷ್ಟು ಭದ್ರತೆ ಇರುವಂತಹ ಮನೆ ಇದು. ಸುಮಾರು 12 ಸಿಸಿಟಿವಿ ಕ್ಯಾಮೆರಾಗಳು ಈ ಒಂದು ಮನೆಯಲ್ಲಿದೆ. ಜೊತೆಗೆ ಪಕ್ಕದಲ್ಲೇ ನೋಡಬಹುದು, ನಾಯಿಯ ಗೂಡು ನೋಡಬಹುದು. ಸುಮಾರು 8ರಷ್ಟು ನಾಯಿಗಳಿದೆ. ಆದ್ರೂ ಕೂಡ ಈ ಒಂದು ಭದ್ರತೆಯ ನಡುವೆ ಕೂಡ ಕಳ್ಳರು ಚಾಣಕ್ಯತೆ ಮೆರೆದು ಕಳ್ಳತನ ಮಾಡಿರುವಂತದ್ದು. ಬಾಗಿಲು ಹಾಕಿದ ಮನೆಗಳನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ. ಮನೆಯ ಹಿಂಬಾಗಿಲಿನಿಂದಲೇ ಕಳ್ಳರು ನುಗ್ತಿದ್ದಾರೆ. ನಗರದ ಹೊರಭಾಗದಲ್ಲಿ ಸಿಸಿಟಿವಿ ಇಲ್ಲದಿರೋ ಕಾರಣ ಕಳ್ಳರನ್ನು ಹಿಡಿಯೋದೇ ಪೊಲೀಸರಿಗೆ ಸವಾಲಾಗಿದೆ. ರಾತ್ರಿ ವೇಳೆ ಖಾಕಿ ಗಸ್ತು ಹೆಚ್ಚಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಷ್ಟು ಸಿಸಿ ಕ್ಯಾಮೆರಾ ಇದ್ದು, ಇಷ್ಟು ನಾಯಿ ಇದ್ದು, ಒಂದು ಕಳ್ಳರು ನುಗ್ತಾರಂದ್ರೆ ಸ್ವಲ್ಪ ಯಾರೋ ಆಸುಪಾಸಿನವರು, ಪರಿಚಯದವರು ಇರಬೇಕು
ಅಂತ ಅನಿಸಿಕೆ ನಮ್ದು. ಹೌದು, ಜನ ಸಾಧಾರಣ, ತುಂಬಾ ಪೇಟೆ ಎಲ್ಲಾದ್ರೂ ಸಾಧಾರಣ ಮಟ್ಟಿಗೆ ಬ್ಯಾಂಕ್, ಎರಡು ಬ್ಯಾಂಕ್ ಇದೆ, ಪೋಸ್ಟ್ ಆಫೀಸ್ ಇದೆ, ಜನರೆಲ್ಲ ಓಡಾಟ ಎಲ್ಲ ಹೆಚ್ಚಿದೆ. ಅದೇನೇ ಇರಲಿ, ಮಂಗಳೂರಿನಲ್ಲಿ ಕಳ್ಳರ ಹಾವಳಿಯಂತೂ ಮಿತಿ ಮೀರಿದೆ. ಮನೆ ಮಂದಿ ನೆಮ್ಮದಿಯಿಂದ ನಿದ್ರೆ ಮಾಡದಂತಾಗಿದೆ. ಪೊಲೀಸರು ಕಳ್ಳರನ್ನ ಸದೆಬಡಿಯಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಬೀಗ ಹಾಕಿದ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿವೆ. ರಾತ್ರಿ ಆದ್ರೆ ಸಾಕು ಜನ ಭಯ ಬೀಳುವಂತಾಗಿದೆ. ಆ ದರೋಡೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಡಹಗಲೇ ಡಕಾಯಿತರು ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ್ದರು. ಕೈಗೆ ಸಿಕ್ಕ ಚಿನ್ನಾಭರಣ, ಹಣ ಕದ್ದು ಪರಾರಿಯಾಗಿದ್ರು. ಈಗಾಗಲೇ ಪೊಲೀಸರು ಲೂಟಿಕೋರರ ಹೆಡೆಮುರಿ ಕಟ್ಟಿದ್ದಾರೆ. ಇಷ್ಟಾದ್ರೂ ಮಂಗಳೂರಲ್ಲಿ ಕಳ್ಳತನ ಮಾತ್ರ ನಿಂತಿಲ್ಲ. ಮಂಗಳೂರಿನಲ್ಲಿ ಕಳ್ಳರ ಗ್ಯಾಂಗ್ ಆಕ್ಟಿವ್. ಬೀಗ ಹಾಕಿದ ಮನೆಗಳೇ ಕಳ್ಳರ ಟಾರ್ಗೆಟ್. ಮಂಗಳೂರು ನಗರ, ಮಂಗಳೂರು ಗ್ರಾಮೀಣ ಭಾಗದಲ್ಲಿ ಪದೇ ಪದೇ ಕಳ್ಳತನ ನಡೆಯುತ್ತಿದೆ. ಕೋಟೆಕಾರ್ ಬ್ಯಾಂಕ್ ದರೋಡೆ ಬಳಿಕ ಖದ್ರಿ, ಪಾಂಡೇಶ್ವರ, ಬಂದರು, ಉರ್ವ, ಕಾವೂರು, ಸುರತ್ಕಲ್, ಬಜ್ಪೆ, ಕೊಣಾಜೆ ಭಾಗದ ಮನೆಗಳಲ್ಲಿ ಕಳ್ಳತನ ನಡೆದಿದೆ. ಪೆರ್ಮುದೆಯ ಮನೆಯೊಂದರಲ್ಲಿ 1 ಕೆಜಿ ಮೌಲ್ಯದ ಚಿನ್ನಾಭರಣ ಕಳವು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಪೆರ್ಮುದೆಯ ಪ್ರವೀಣ್ ಪಿಂಟೋ ಅವರ ಮನೆಯಲ್ಲಿ ಕೂಡ ಕಳ್ಳತನ ಆಗಿರುವಂತದ್ದು. ಸುಮಾರು 90 ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಕಳ್ಳರು ಹೊತ್ತೊಯ್ದಿರುವಂತದ್ದು. ನಾನೀಗ ಪ್ರವೀಣ್ ಪಿಂಟೋ ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಪ್ರವೀಣ್ ಪಿಂಟೋ ಅವರ ಮನೆ. ಇಲ್ಲಿ ಬಹಳಷ್ಟು ಭದ್ರತೆ ಇರುವಂತಹ ಮನೆ ಇದು. ಸುಮಾರು 12 ಸಿಸಿಟಿವಿ ಕ್ಯಾಮೆರಾಗಳು ಈ ಒಂದು ಮನೆಯಲ್ಲಿದೆ. ಜೊತೆಗೆ ಪಕ್ಕದಲ್ಲೇ ನೋಡಬಹುದು, ನಾಯಿಯ ಗೂಡು ನೋಡಬಹುದು. ಸುಮಾರು 8ರಷ್ಟು ನಾಯಿಗಳಿದೆ. ಆದ್ರೂ ಕೂಡ ಈ ಒಂದು ಭದ್ರತೆಯ ನಡುವೆ ಕೂಡ ಕಳ್ಳರು ಚಾಣಕ್ಯತೆ ಮೆರೆದು ಕಳ್ಳತನ ಮಾಡಿರುವಂತದ್ದು. ಬಾಗಿಲು ಹಾಕಿದ ಮನೆಗಳನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ. ಮನೆಯ ಹಿಂಬಾಗಿಲಿನಿಂದಲೇ ಕಳ್ಳರು ನುಗ್ತಿದ್ದಾರೆ. ನಗರದ ಹೊರಭಾಗದಲ್ಲಿ ಸಿಸಿಟಿವಿ ಇಲ್ಲದಿರೋ ಕಾರಣ ಕಳ್ಳರನ್ನು ಹಿಡಿಯೋದೇ ಪೊಲೀಸರಿಗೆ ಸವಾಲಾಗಿದೆ. ರಾತ್ರಿ ವೇಳೆ ಖಾಕಿ ಗಸ್ತು ಹೆಚ್ಚಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಷ್ಟು ಸಿಸಿ ಕ್ಯಾಮೆರಾ ಇದ್ದು, ಇಷ್ಟು ನಾಯಿ ಇದ್ದು, ಒಂದು ಕಳ್ಳರು ನುಗ್ತಾರಂದ್ರೆ ಸ್ವಲ್ಪ ಯಾರೋ ಆಸುಪಾಸಿನವರು, ಪರಿಚಯದವರು ಇರಬೇಕು ಅಂತ ಅನಿಸಿಕೆ ನಮ್ದು. ಹೌದು, ಜನ ಸಾಧಾರಣ, ತುಂಬಾ ಪೇಟೆ ಎಲ್ಲಾದ್ರೂ ಸಾಧಾರಣ ಮಟ್ಟಿಗೆ ಬ್ಯಾಂಕ್, ಎರಡು ಬ್ಯಾಂಕ್ ಇದೆ, ಪೋಸ್ಟ್ ಆಫೀಸ್ ಇದೆ, ಜನರೆಲ್ಲ ಓಡಾಟ ಎಲ್ಲ ಹೆಚ್ಚಿದೆ. ಅದೇನೇ ಇರಲಿ, ಮಂಗಳೂರಿನಲ್ಲಿ ಕಳ್ಳರ ಹಾವಳಿಯಂತೂ ಮಿತಿ ಮೀರಿದೆ. ಮನೆ ಮಂದಿ ನೆಮ್ಮದಿಯಿಂದ ನಿದ್ರೆ ಮಾಡದಂತಾಗಿದೆ. ಪೊಲೀಸರು ಕಳ್ಳರನ್ನ ಸದೆಬಡಿಯಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.